ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಕನ್ನಡ ಸೀಸನ್ 11 ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಇನ್ನು ಈ ವಾರದಲ್ಲಿ ಟಿಕೆಟ್ ಟು ಫಿನಾಲೆ ಈ ಒಂದು ಟಾಸ್ಕ್ ಸಿಕ್ಕಾಪಟ್ಟೆ ಜೋರಾಗಿ ನಡೆದಿತ್ತು. ಆ ಒಂದು ಟಾಸ್ಕ್ಗೆ ಈಗಾಗಲೇ 4 ಜನ ಸ್ಪರ್ಧಿಗಳು ಆಯ್ಕೆ ಆಗಿದ್ದಾರೆ. ಇದರ ಜೊತೆಗೇನೆ ಬಿಗ್ ಬಾಸ್ ಮನೆಗೆ ಶರಣ್ ಮತ್ತೆ ಅತಿಥಿ ಪ್ರಭುದೇವ್ ಅವರು ಕನ್ಫೆಷನ್ ರೂಮ್ ಇಂದ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ನಡೆಯೋದೇನು ಇದೆಲ್ಲದ್ರ ಬಗ್ಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ವೀಕ್ಷಕರೇ ವಿಡಿಯೋವನ್ನ ಪೂರ್ತಿಗೆ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಭವ್ಯ ಹಾಗೆ ತ್ರಿವಿಕ್ರಮ್, ರಜತ್, ಹನುಮಂತು ಇವರು ಟಿಕೆಟ್ ಟು ಫಿನಾಲೆ ರೇಸ್ ನ ಟಾಸ್ಕ್ ನಲ್ಲಿ ಇದ್ದಾರೆ. ಈಗಾಗಲೇ ಬಿಗ್ ಬಾಸ್ ಅವರು ಆ ಒಂದು ಟಾಸ್ಕ್ ಅನ್ನು ಕೂಡ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಅವರು ಇಟ್ಟಿರುವಂತಹ ಕೀಯನ್ನ ಹುಡುಕಿ ಆ ಕೀಯನ್ನು ತೆಗೆದುಕೊಂಡು ಹೋಗಿ ಒಂದು ಪೆಟ್ಟಿಗೆಯಲ್ಲಿರುವಂತಹ ಬಿಗ್ ಬಾಸ್ ನ ಬಾವುಟವನ್ನ ಎತ್ಕೊಂಡು ಬರಬೇಕಾಗುತ್ತೆ. ಸೊ ಇಲ್ಲಿ ಒಬ್ಬರಾದ್ಮೇಲೆ ಒಬ್ರು ಈ ಒಂದು ಟಾಸ್ಕ್ ಅನ್ನ ಮಾಡ್ಬೇಕಾಗತ್ತೆ. ಯಾರು ಕಡಿಮೆ ಸಮಯದಲ್ಲಿ ಅಂದ್ರೆ ಸಿಕ್ಕಾಪಟ್ಟೆ ಸ್ಪೀಡ್ ಆಗಿ ಯಾರು ಜಾಸ್ತಿ ವೇಗವಾಗಿ ಆ ಒಂದು ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ತಾರೋ ಅವರು ಈ ಒಂದು ಟಾಸ್ಕ್ ಅನ್ನ ಗೆಲ್ತಾರೆ ಅಂತೇಳಿ. ಸೊ ಇಲ್ಲಿ ಒಟ್ಟಿಗೆ ಬಿಟ್ಟಿಲ್ಲ, ಒಬ್ಬರಾದ್ಮೇಲೆ ಒಬ್ರು ಈ ಒಂದು ಟಾಸ್ಕ್ ಅನ್ನ ಮಾಡೋದಕ್ಕೆ ಬಿಟ್ಟಿದ್ದಾರೆ. ಸೊ ಜೊತೆಗೆ ಶರಣ್ ಅವರ ಈ ಒಂದು ಟಿಕೆಟ್ ಫಿನಾಲೆ ಕೊಡೋದಕ್ಕೆ ಶರಣ್ ಮತ್ತೆ ಅತಿಥಿ ಪ್ರಭುದೇವ್ ಅವರನ್ನ ಕರೆಸಿದ್ದಾರೆ. ಸೊ ಇಬ್ರು ಕೂಡ ಕನ್ಫೆಷನ್ ರೂಮ್ ಇಂದ ಎಂಟ್ರಿಯನ್ನ ಕೊಟ್ಟಿರೋದು ಎಲ್ಲಾ ಸ್ಪರ್ಧಿಗಳಿಗೂ ಶಾಕ್ ಕೂಡ ಆಗಿದೆ. ಹಾಗೆ ಈ ಒಂದು ಟಿಕೆಟ್ ಫಿನಾಲೆಯನ್ನ ಪಡೆದುಕೊಳ್ತಿರುವಂತಹ ಸ್ಪರ್ಧಿ ಅಂತ ಹೇಳಿದ್ರೆ ಅದು ಹನುಮಂತು ಅವರು. ಸೊ ಅತಿ ವೇಗವಾಗಿ ಆ ಒಂದು ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿ ಟಿಕೆಟ್ ಫಿನಾಲೆಯನ್ನ ಪಡೆದುಕೊಂಡಿದ್ದಾರೆ. ತ್ರಿವಿಕ್ರಮ್ ಆಗಿರ್ಬೋದು, ರಜತ್ ಆಗಿರ್ಬೋದು, ಭವ್ಯ ಯಾಕೆ ಟಿಕೆಟ್ ಫಿನಾಲೆ ಈ ಒಂದು ಟಾಸ್ಕ್ ನಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ದಪ್ಪ ಇದ್ದಾರೆ. ಸೊ ಆಕ್ಟಿವ್ ಆಗಿ ಆಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಸೊ ಓಡೋದಾಗಿರ್ಬೋದು, ಹತ್ತೋದಾಗಿರ್ಬೋದು, ಸ್ಲಿಮ್ ಆಗಿದ್ರೆ ಸ್ವಲ್ಪ ಫಾಸ್ಟ್ ಆಗುತ್ತೆ. ಸೊ ಇಲ್ಲಿ ಹನುಮಂತಿಗೆ ಅದು ಪ್ಲಸ್ ಪಾಯಿಂಟ್ ಆಗಿದೆ. ಸೊ ನನ್ನ ಪ್ರಕಾರ ಹನುಮಂತ ಅವರಿಗೆ ಈ ಒಂದು ಟಿಕೆಟ್ ಫಿನಾಲೆ ಸಿಕ್ಕಿದೆ ಅನ್ನೋದು ಕನ್ಫರ್ಮ್ ಆಗ್ತಿರುವಂತದ್ದು. ಸೊ ನಿಮ್ಮ ಪ್ರಕಾರ ಯಾವ ಸ್ಪರ್ಧಿಗೆ ಟಿಕೆಟ್ ಫಿನಾಲೆ ಸಿಗ್ಬೇಕಾಗಿತ್ತು ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.